ಗ್ರಹಣದಲ್ಲಿ ಏನು ಆಚರಣೆಯನ್ನು ಮಾಡಬೇಕು, ಅದು ಮಾಡತಕ್ಕಂತಹ ವೈಜ್ಞಾನಿಕವಾದಂತಹ ಹಿನ್ನೆಲೆ ಏನು, ಅದನ್ನು ಮಾಡುವುದರಿಂದ ನಮಗೇನು ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟದಾದರೆ ಏನಾಗುತ್ತೆ, ಈ ರೀತಿಯಾದಂತಹ ತಿಳುವಳಿಕೆ ಬೇಕಾಗುತ್ತೆ. ಗ್ರಹಣದಲ್ಲಿ ಏನೋ ಒಂದು ರೀತಿ ಭಯ ಇದೆ, ಎಲ್ಲರಿಗೂ ಭಯ ಆವರಿಸಿಕೊಂಡೇ ಬಿಟ್ಟಿರುತ್ತೆ. ಇಲ್ಲ ಅದರ ಬಗ್ಗೆ ನಾಸ್ತಿಕವಾದ ಇರುತ್ತೆ, ಗ್ರಹಣದ ಬಗ್ಗೆ ಏನು ಮಾಡಿದ್ರೆ ಏನೂ ಆಗಲ್ಲ, ಎಲ್ಲ ಮೂಢನಂಬಿಕೆ ಸುಳ್ಳು ಅನ್ನತಕ್ಕಂಥದ್ದು ಇರುತ್ತೆ. ಒಂದು ನಾಸ್ತಿಕವಾದ ಇರುತ್ತೆ, ಇಲ್ಲ ಭಯ ಇರುತ್ತೆ. ಸರಿಯಾದಂತಹ ತಿಳುವಳಿಕೆ ಇರುವುದೇ ಇಲ್ಲ. ಗ್ರಹಣ ಎಂದರೆ ಏನು, ಅದನ್ನು ಯಾವ ರೀತಿಯಾಗಿ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಹೇಳಿದ್ದಾರೆ, ಆದರೆ ಆ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದರ ಬಗ್ಗೆ ನಮಗೆ ತುಂಬ ಪ್ರಮುಖವಾಗಿ ತಿಳುವಳಿಕೆ ಬೇಕೇ ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಅದು ಏನು ಪ್ರಯೋಜನ ಆಗಲ್ಲ. ಈ ಗ್ರಹಣ ಸಮಯದಲ್ಲಿ ಏನು ಆಚರಣೆಗಳನ್ನು ಹೇಳ್ತಾರೆ, ಆ ಆಚರಣೆಗಳನ್ನು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಅದರ ಒಂದು ಮೂಲ ಉದ್ದೇಶ ಏನು, ಅದು ಯಾಕೆ ಆ ರೀತಿಯಾಗಿ ಆಚರಣೆಗಳನ್ನು ನಾವು ಸಮಯದಲ್ಲಿ ಮಾಡಬೇಕು, ಇವುದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.